ಹಾಯ್ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಈಶ್ವರಸ್ ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ಗೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಶಾಪಿಂಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಸಂತು ಬರ್ತ್ಡೇ ಇದೆ. ಸಂತು ಹೊರಗಡೆ ಟಿಫನ್ ತಿಂತಾ ಇದ್ದಾರೆ ಹಾಲಲ್ಲಿ. ಸೊ ಗೊತ್ತಾಗ್ಬಿಡುತ್ತೆ, ನಿಧಾನಕ್ಕೆ ಮಾತಾಡೋಣ. ಸೊ ಶಾಪಿಂಗ್ ಹೋಗ್ತಾ ಇದ್ದೀನಿ. ಶಾಪಿಂಗ್ ಸಂತು ಜೊತೆ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ಯಾಕಂತಂದರೆ ಅವ್ರ ಜೊತೆನೇ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ ಅದೊಂಥರ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಚಿಕ್ಕದಾಗಿ ಗಿಫ್ಟೇ ತರಲಿ, ದೊಡ್ಡದಾಗಿ ಗಿಫ್ಟೇ ತರಲಿ, ಸೊ ನಾವು ಸಪ್ರೇಟಾಗಿ ಸರ್ಪ್ರೈಸಾಗಿ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಥಿಂಕಿಂಗು. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಈ ಹುಡುಗರಿಗೆ ಏನಪ್ಪ ಕೊಡೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನನಗಂತೂ ಎವ್ರಿ ಟೈಮ್ ಅದೇ ಥರ ಎವ್ರಿ ಟೈಮ್ ನನಗೆ ಅದೇ ಥರ ಅನ್ನಿಸ್ತಾ ಇರುತ್ತೆ. ಸೊ ಏನಪ್ಪ ಕೊಡೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಯಾಕಂತಂದರೆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಕೊಡ್ಬೋದು, ಅಂದರೆ ಬಾಯ್ಸ್ಗೆ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಕಮ್ಮಿ. ಕಲೆಕ್ಷನ್ಸ್ ಅಂದರೆ ಏನು ಕೊಡೋದು ಅವ್ರ ಹತ್ರ ವಾಚ್ ಇದೆ, ಬಟ್ಟೆಗಳೇನೇನು ಆಲ್ಮೋಸ್ಟ್ ಅಲ್ಲ ಅವ್ರ ಹತ್ರ ಅದೇ ಶೂಸ್ ಇದೆ. ಸೊ ಏನು ಕೊಡಬೇಕಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ನೋಡೋಣ, ಸೆಲೆಕ್ಟ್ ಮಾಡೋಣ ಏನು ತೊಗೊತೀನಿ, ಪ್ರತಿಯೊಂದು ತೋರಿಸ್ತೀನಿ. ಹಾಗೆ ನನ್ನ ಫ್ರೆಂಡ್ ಜೊತೆ ಅಂತ ಹೇಳಿದ್ನಲ್ಲ, ಸೊ ಅವಳು ಬರ್ತಿದ್ದಾಳೆ. ಸೊ ಹೋಗ್ಬಿಟ್ಟು ಶಾಪ್ ಮಾಡೋಣ. ನೈಕಾಯಿಂದ ಪ್ರಾಡಕ್ಟ್ಸ್ ಬಂದಿದೆ. ಸೊ ಅಷ್ಟರಲ್ಲಿ ನೀವು ನೋಡ್ಕೊಂಡು ಬನ್ನಿ, ಸಿಗೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಕಾ ಯುವರ್ ಬ್ಯೂಟಿ ಅವರ್ ಪೇಷನ್ಸ್ ಅಂತ. ಸೊ ಇವಾಗ ಒಂದು ಪಾರ್ಸಲ್ ಬಂತು, ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಸೇಫ್ಟಿಯಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ತೋರಿಸೋಣ ಅಂತಲೇ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಇದು ನೈಲ್ ಪಾಲಿಶ್ ಇರ್ಬೋದು. ನೋಡಿ ಏನು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ, ಬಬಲ್ಸ್ ಥರ ಇರುತ್ತಲ್ಲ, ಸೊ ಅದು. ಆ್ಯಂಡ್ ಇದು ಬಂದು ನೋಡಿ ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ. ಇದು ಡಾಟ್ ಆ್ಯಂಡ್ ಕೆ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನು, ಸ್ಟ್ರಾಬೆರಿ ಡ್ಯೂ. ಇದು ಡೈಲಿ ವೇರ್ ವಿತ್ ನಿಯರ್ ಸೇಮ್ ಮಾಡಿ. ಇದು 15+ SPF 50+. ಲೈಕ್ ತುಂಬಾ ಬಿಸಿಲಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಫೋಕಸ್ ಕರೋ ಓಕೆ. ಡಾಟ್ ಆ್ಯಂಡ್ ಕೆ ಅವ್ರದ್ದು ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ವಾಟರ್ ಲಿಕ್ವಿಡ್ ಫ್ಲೂಯಿಡ್. ಅಂದರೆ ಲೈಕ್ ಇದು ಫೌಂಡೇಶನ್ ಥರ ವರ್ಕ್ ಮಾಡುತ್ತೆ. ನಾನು ಇದನ್ನೆಲ್ಲ ಒಂದ್ಸಲ ತೋರಿಸ್ತೀನಿ, ಅಂದರೆ ನಿಮಗೆ ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಸೊ ಇದು ಬಂದು ಆಲ್ ಐಸ್ ಆನ್ ಯು ಮಸ್ಕರ ಇದು ಬಂದು ಎಷ್ಟು ರೂಪಾಯಿ? ಇದು 399 ಕಾಣಿಸ್ತಿದ್ಯಾ? 399 ಇದು ಮಸ್ಕರ ಬಂದು ಸೂಪರ್ಬಾಗಿದೆ. ರಿವ್ಯೂಸ್ ಎಲ್ಲ ಸೊ ನೋಡೋಣ ಅಂತ ತರಿಸ್ಕೊಂಡಿದ್ದೀನಿ. ನೋಡೋಣ, ನಿಮಗೂ ಹೇಳ್ತೀನಿ ಯಾವ ಥರ ಇದೆ ಅಂತ. ಸೊ ಇಷ್ಟು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಇದು ಮತ್ತು ಇದೆಷ್ಟು ಅಂದರೆ ಅಮೌಂಟು ಇದು 549. ಇಲ್ಲಿ ನೋಡ್ತಾ ಇದ್ದೀರಾ, 549 ಇದು ಸನ್ಸ್ಕ್ರೀನು. ಆ್ಯಂಡ್ ಇದು ನಾನು ಹೇಳಿದ್ನಲ್ಲ ಫೌಂಡೇಶನಾಗಿ ವರ್ಕ್ ಮಾಡುತ್ತೆ ಅಂತ. ಇದು ಬಂದು ಫೋಕಸ್ ಆಗ್ತಿದೆಯಾ, 445. ಸೊ ನೈಸ್, ಸೂಪರ್. 3 ಚೆನ್ನಾಗಿದೆ ಗೈಸ್. ನೋಡೋಣ, ಯೂಸ್ ಮಾಡ್ಬಿಟ್ಟು ನಾಳೆ ಹೇಳ್ತೀನಿ. ಓಕೆ ಹಂಗೆ ಇದು ತೋರಿಸ್ಲೇ ಇಲ್ಲ. ಇದು ನೈಲ್ ಪಾಲಿಶ್ ಒಂದು ನಿಮಿಷ ತೋರಿಸ್ಬಿಟ್ಟು. ನೈಸ್ ಕಲರ್. ಇದು ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ನಲ್ಲ, ಅಲ್ಲಿ ನೋಡೋದಕ್ಕಿಂತ ಇಲ್ಲೇ ಸೂಪರ್ಬಾಗಿ ಕಾಣಿಸ್ತಾ ಇದೆ. ಸೊ ನಾನೀಗ ಹಾಕ್ಬಿಟ್ಟು ಸಹ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೈಲ್ಸ್ಗೆ. ಸೊ ನನ್ನಂತೂ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಕೈ. ಓಕೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ನಾನು ಹಾಕಿರ್ತೀನಿ, ಟ್ರೈ ಮಾಡ್ತೀನಿ. ಪಕ್ಕ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ, ಅಂದರೆ ಹಾಕ್ಬೋದು ಅಂತ ಪರ್ಮಿಷನ್ ಇದ್ದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ಯಾರಿಗಾದ್ರೂ ಬೇಕಂದರೆ ಯೂಸ್ ಮಾಡಿ. ಇವಾಗ ತೋರಿಸ್ತೀನಿ ಇದು ಯಾವ ಥರ ಕಾಣಿಸ್ತಿದೆ ಅಂತ. ಈ ಶೇಡ್ ನೋಡಿ ಗೈಸ್ ಯಾವ ಥರ ಕಾಣಿಸ್ತಿದೆ ಅಂತ. ವಾವ್, ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಈ ಥರ ಕಾಣಿಸ್ತಿದೆ. ಸೊ ನನಗೆ ಅಂದರೆ ಸಿಂಗಲ್ ಕೋಟ್ ಹಾಕಿದ್ರೆ, ಅಂದರೆ ಸಿಂಗಲ್ ಲೇಯರ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಡಬಲ್ ಲೇಯರ್ ಹಾಕ್ತೆ. ಡಬಲ್ ಲೇಯರ್ ಹಾಕಿದ್ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೂ ಸಹ ಮ್ಯಾಚ್ ಆಗ್ತಿದೆ, ನೈಸ್ ಅಂತ ಅನ್ನಿಸ್ತು. ಸೊ ಕಾಲ್ಗೂ ಸಹ ಹಾಕ್ಕೊಂಡಿದ್ದೀನಿ, ಈ ಥರ ಕಾಣಿಸ್ತಿದೆ. ಸೊ ನೋಡಿ, ಸೊ ಇದು ಶೇಡ್ ಬಂದು 464 ಅಂತ ಇದೆ. ಇದು ಯಾವ ಶೇಡು ಗೊತ್ತಿಲ್ಲ ಗೈಸ್. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಓಕೆ ಗೈಸ್, ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ.
ಗೈಸ್ ನನ್ನ ಫ್ರೆಂಡು ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಅವಳು ಬಂದಳು. ಸೊ ಇವಾಗ ಮಲ್ಲೇಶ್ವರಂಗೆ ಬಂದ್ವಿ. ಸೊ ಎಂಟ್ರೆನ್ಸ್ ನೋಡಿ, ಮಲ್ಲೇಶ್ವರಂ ನೋಡ್ತಿದ್ರೆ ಏನು ಬೇಕೋ ಏನು ಬೇಡ ಅನ್ನೋದೇ ಗೊತ್ತಾಗಲ್ಲ, ಎಲ್ಲ ತೊಗೊಳ್ಳೋಣ ಅಂತ ಅನಿಸುತ್ತೆ. ಗೈಸ್ ಇವಾಗ ಮಲ್ಲೇಶ್ವರಂ ಬಂದ್ವಿ. ಇವಾಗ ಸಂತುಗೆ ಏನು ತಗೊಳ್ಳೋದು ಅಂತ ನೋಡೋಣ ಬನ್ನಿ. ಇವಾಗ ಜಸ್ಟ್ ಬಂದ್ವಿ. ವಾಶ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಬಾಯ್ಸ್ಗೆ ಏನು ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಒಂದು ಫಾಸ್ಟ್ ಟ್ರ್ಯಾಕ್ ಶೋರೂಮ್ಗೆ ಬಂದೆ. ಸೊ ಇದು ಮಲ್ಲೇಶ್ವರಮಲ್ಲೇ ಇರೋದು. ನೋಡೋಣ ಅಂತ ಹೇಳ್ಬಿಟ್ಟು ವಾಚಸ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವ್ದು ತೊಗೊಂಡೆ ಅಂತ ನೀವು ಗೆಸ್ ಮಾಡಿ. ಬಟ್ ನನಗೆ ಇಲ್ಲಿ ಒಂದು 3-4 ಇಷ್ಟ ಆಯಿತು. ಸೊ ಫೈನಲಿ ನಾನು ಯಾವ್ದು ತಗೊಂಡೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಯಾವ ಕಲರಲ್ಲಿ ತೊಗೊಂಡೆ ಅಂತ. ಹಾಗೆ ಫಾಸ್ಟ್ ಟ್ರ್ಯಾಕ್ ಅನ್ನೋ ಬ್ರ್ಯಾಂಡ್ ನಂಗೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡು ಸಹ ಇಷ್ಟಪಡ್ತಾರೆ. ಸೊ ಹಾಗಾಗಿ ಬ್ರ್ಯಾಂಡೆಡೇ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕೊಡಿಸ್ದೆ. ಟೈಟಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಫಾಸ್ಟ್ ಟ್ರ್ಯಾಕ್ ಬಜೆಟ್ ಫ್ರೆಂಡ್ಲಿ ಅಂತಲೂ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಫಾಸ್ಟ್ ಟ್ರ್ಯಾಕೆ ತೊಗೊಂಡೆ. ಹಾಗೆ ಇಲ್ಲಿ ಒಂದು ಐ ವಾಚ್ ನೋಡಿದೆ, ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಫ್ಯೂಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿತ್ತು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ, ಸೊ ನಿಜ ವರ್ತ್ ಇಲ್ಲ ಅಂತ ಅನ್ನಿಸ್ತು. ಅಷ್ಟೊಂದು ಥರ ಕೊಟ್ಟು ನನಗಂತೂ ವಾಚಲ್ಲಿ ಹಾಕ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಸೊ ಅದೇ ದುಡ್ಡನ್ನ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೋಬೋದು. ಬಟ್ ಒಬ್ಬೊಬ್ಬರು ಇಷ್ಟ ಒಂದೊಂದು ಥರ ಇರುತ್ತೆ. ಬಟ್ ನಂಗೆ ಪರ್ಸ್ನಲಿ ಎಷ್ಟು ಲಿಮಿಟು ಅಷ್ಟೇ. ಸೊ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಅಡ್ರೆಸ್ ಅವ್ರಿಗೆ ಕೇಳ್ಬಿಡಿ, ನನಗೆ ಕನ್ಫ್ಯೂಸ್ ಇದೆ. ಹತ್ರ ಅಡ್ರೆಸ್ ಹೇಳಿ, ಹೇಗಿದೆ ಕರೆಕ್ಟ್ ಲೊಕೇಶನ್? ಕರೆಕ್ಟ್ ಲೊಕೇಶನ್ ಮಲ್ಲೇಶ್ವರಂ ಕ್ರಾಸ್ ಸಂಪಿಗೆ ರೋಡ್. ಥ್ಯಾಂಕ್ ಯು. ಆಪೋಸಿಟ್ ಬ್ಯಾಂಕ್ ಆಫ್ ಬರೋಡಾ. ಅಪೋಸಿಟ್ ಬ್ಯಾಂಕ್ ಆಫ್ ಬರೋಡಾ. ಅಲ್ಲಿ ನೇಮ್ ಹೇಳ್ತೀನಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮದು ವಿಡಿಯೋ ಬರುತ್ತೆ ನೋಡಿ, ಒಂದು ಒಳ್ಳೆ ಡಿಸ್ಕೌಂಟ್ ಮಾಡ್ತಾರೆ. ಬನ್ನಿ. ಯಾಕೆ ಶೈ ಇದ್ದೀರಾ ವಿಡಿಯೋದಲ್ಲಿ? ಅಂದರೆ ವಿಡಿಯೋದಲ್ಲಿ ಶೈ ಕೊಡಿ. ಸೊ ಫೈನಲಿ ಓಕೆ ಮತ್ತೆ ಸ್ಮಾಲ್ ಯೂಟ್ಯೂಬರ್. ಗೈಸ್ ಯಾವ ವಾಚ್ ತಗೊಂಡೆ ಅಂತ ಗೈಸ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ನಿಯರ್ ಬೈ ಟೈಟಲ್ ಫಾಸ್ಟ್ ಟ್ರ್ಯಾಕ್ ಆಲ್ ಓವರ್ ಇಂಡಿಯಾ ಫ್ರೀ ಸರ್ವಿಸ್. ಈ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ಆ ನಂಬರ್ ರಿಕ್ವೆಸ್ಟ್ ಮಾಡಿ. ಅದೇ 2 years ಇರುತ್ತೆ ಮಾಡಿ. 2 years. ಮೊಬೈಲ್ ಮೇಲ್ ನಾನು SMS ಲಿಂಕ್ ಬರುತ್ತೆ, ಅದು ಕ್ಲಿಕ್ ಮಾಡಿದ್ರೆ PDF. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ರಿಜಿಸ್ಟರ್ ಮಾಡಿ. ರಾತ್ರಿಲಿ ನಮ್ಮ ಸಂತುದು ಬರ್ತ್ಡೇ ಮಾಡಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಹೇಗಿದೆ ಫೀಲಿಂಗ್? ಹೇಗಿದೆ? ನಿದ್ದೆ ಗೊತ್ತೈತೆ, ಗಾಡಿ ಓಡಿಸೋಕೆ ನಿದ್ದೆ ಗೊತ್ತೈತೆ, ಆದರೂ ಬಿಡ್ತಾ ಇಲ್ಲ. ಫೈನಲಿ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಬರ್ತ್ಡೇ ಪ್ರಯುಕ್ತ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ನೋ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಸಂತು. ರಾಯರು ನಿಂಗೆ ಒಳ್ಳೇದು ಮಾಡಲಿ. ರೆಡಿ? ಎಲ್ಲ ಫ್ಲಾಪ್ ಮಾಡಿದ್ರು. ಗೈಸ್ ಇಂಥ ಫ್ರೆಂಡ್ಗಳು ಒಂದು ಮ್ಯಾಚ್ ಬಾಕ್ಸ್ ತಗೊಂಬಂದಿಲ್ಲ ಇವರೆಲ್ಲ ಫ್ರೆಂಡು. ಅಂತೂ ಎಂತ ಬರ್ತಾಳೆ ಸಂತು, ಮ್ಯಾಚ್ ಬಾಕ್ಸ್ ಇಲ್ಲ. ನಾವು ಮಾಡಿದ್ರೆ ಹೆಂಗ್ ಮಾಡಿರ್ತೀವಿ, ಏನೋ ಬಡವ್ರಪ್ಪ ನಾವು. ನೋಡಿ ಇಲ್ಲೆರಡು ಬೇಬಿ ನಿಂತಿದೆ, ಇಲ್ಲೆರಡು ಬೇಬಿ, ಇಲ್ಲೊಂದು ಬೇಬಿ, ಇಲ್ಲೊಂದು ಬೇಬಿ, ಇಲ್ಲೊಂದು ಬೇಬಿ. ಸಿಕ್ತಾ ಹೇಳೋಣ, ಇಲ್ಲಿ ಬಾರೋಣ. ನೋಡಿ ಗೈಸ್, ನನ್ನ ಗಂಡಂಗೋಸ್ಕರ ಊಟನೂ ಮಾಡಿಲ್ಲ ಅಂತ ಫ್ರೆಂಡ್ಗಳು ಮ್ಯಾಚ್ ಬಾಕ್ಸ್ ತಂದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿನ್ನ
ಇವ್ರನ್ನ ಎಬ್ಬರ್ಸೋ ಅಷ್ಟರಲ್ಲಿ ಅಪ್ಪ ಮಹಾರಾಜನ ಅಲ್ಲ ಎಬ್ರಿಸ್ಬಿಟ್ಟು ಕರ್ಕೊಂಬಂದಿನಿ ನೋಡಿ. ಆದ್ರೆ ನಮ್ ಡೆಡಿಕೇಶನ್ ನೋಡ್ರಿ, ನಾವೇ ಏನೋ ಉಸಿರು ತುಂಬಿ ತುಂಬಿ ಓದಿರೋದು ನಾನೇ. ಹೇಳಮ್ಮ. ಈ ರೋಡು ಅಡ್ರೆಸ್ ಹೇಳೋನೆ ಅಂದ್ರೆ ಅಡ್ರೆಸ್ ಹೇಳೋನೆ ಅಂದ್ಮೇಲೆ ಏನ್ ತಕ್ಕದ್ ಬೇಕು ಹೇಳು. ಕೆಲವ್ರು ಗುಡ್ಸಕ್ಕಾದ್ರೂ ಬೇಕು. ಓ ಮೈ ಗಾಡ್, ಹಿಂಗೆ ಬರ್ರೋ ಓದಿ ಅವ್ರ ಗಾಡಿ ಕೈ ಹಾಕಿ ಬೇಡ ತಗೋಬರಕ್ ಹೋಗೋರೆ. ನಾನು ಒಂದೇ ಒಂದ್ಸಲ ಲಿಫ್ಟ್ ಅಂದ್ರೆ ನಿಲ್ಸ್ತದೆ. ಇದು ಪಾಯಿಂಟ್. ಲಿಫ್ಟ್ ಅನ್ಬೇಕು. ತಂದ್ರೆ ಮ್ಯಾಚ್ ಬಾಕ್ಸ್ ನೋಡಿ, ಒಂದು ಮ್ಯಾಚ್ ಬಾಕ್ಸ್ ಕತೆ. ಥ್ಯಾಂಕ್ ಯು ಸೋ ಮಚ್ ಆನಂದ ಅಣ್ಣ. ಮ್ಯಾಚ್ ಬಾಕ್ಸ್ ತರದಂಗೆ ಬರ್ತಡೇ ಸರ್ಪ್ರೈಸ್ ಪ್ಲಾನ್ ಸೊ ನೋಡಿದ್ರಲ್ಲ, ಈ ಥರ ಸಂತು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಪ್ಲ್ಯಾನ್ ಮಾಡಿದ್ದಿದ್ದೇ ಬೇರೆ, ಅದಾಗಿದ್ದೇ ಬೇರೆ. ಬಟ್ ಆದ್ರೂ ಚೆನ್ನಾಗಾಯಿತು. ಲಾಸ್ಟ್ ಮೂಮೆಂಟಲ್ಲಿ ತುಂಬ ಮೆಮೊರೇಬಲ್ ಆಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾಕಂತಂದರೆ ಅವ್ರಿಗೆ ಫುಲ್ಲು ಗ್ರ್ಯಾಂಡಾಗಿ ಮಾಡೋದು ಅಥವಾ ಫುಲ್ಲು ಒಂಥರ ಮಿಂಚಿಂಗ್ ಥರ ಮಾಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಈ ಥರ ಸಿಂಪಲ್ಲಾಗಿ ನಮ್ಮದೇ ಕಾರಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಡೆಕೋರೇಷನ್ ಎಲ್ಲ ನಾನು ನಮ್ಮ ಇದನ್ನೇ ಮಾಡಿದ್ದು. ಸೊ ಈ ಥರ ಇತ್ತು ನಮ್ಮದು ಬರ್ತಡೇ. ಸೊ ಆ್ಯಕ್ಚುಲಿ ಎಲ್ಲರೂ ಸಹ ಟೈಮ್ ಕೊಟ್ಟು ಸೊ ಇವತ್ತಿನ ಡೇನ ಮೆಮೊರೇಬಲ್ ಮಾಡಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೈಫಲ್ಲಿ ನಾವು ಏನು ಸಾಧಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಒಬ್ಬ ಒಳ್ಳೆ ಫ್ರೆಂಡ್ಸ್ ಇರಬೇಕು. ಸೊ ಹಂಗಾಗ್ಬಿಟ್ಟು ಎಂಥ ಫ್ರೆಂಡ್ಸ್ ಇರಬೇಕು ಅಂದರೆ ಕಷ್ಟದಲ್ಲಿ ಆಗಬೇಕು, ಸುಖದಲ್ಲಿ ಭಾಗಿಯಾಗಬೇಕು. ಸೊ ಈ ಥರ ಇರಬೇಕು ಫ್ರೆಂಡ್ಸ್ ಅಂತಂದರೆ. ಸೊ ಫೈನಲಿ ತುಂಬ ಜನ ಫ್ರೆಂಡ್ಸ್ ಇಲ್ಲ ಅಂದ್ರೂ ನನಗೆ ಲಿಮಿಟೆಡ್ ಫ್ರೆಂಡ್ಸೇ ಇರೋದು. ಸೊ ಬಟ್ ಆದ್ರೂ ಜಾಸ್ತಿ ಜನ ಇರೋದನ್ನ ರಿಪ್ಲೇಸ್ ಮಾಡ್ತಾರೆ ಅಂಥ ಫ್ರೆಂಡ್ಸ್ಗಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯಾರ್ಯಾರೆಲ್ಲ ಟೈಮ್ ಕೊಟ್ಟು ಈ ಡೇನ ಮೆಮೊರೇಬಲ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾ ವಿಡಿಯೋಸ್ ಮಾಡ್ತಾವ್ರೆ ಗೊತ್ತಾರಲ್ಲ. ಆನಂದನ ಬನ್ನಿ ಅಣ್ಣ, ಅವರೆಲ್ಲ ನಾಚಿಕೊಂತಾರೆ, ನೀವು ಬರ್ಬೇಕು. ನೀವು ಆನಂದ ಬಾ ಬಾಬಾ, ನೀವು ಎಂದೂ ಹೋಗ್ಬಿಡಲ್ಲ. ಅಮ್ಮ ಈ ಕಡೆ ಬರ. ಜಾಸ್ತಿ ಪಾರ್ಟಿ ಯಾವಾಗ ಅಣ್ಣ? 12 ಗಂಟೆಗೆ. ವಿಡಿಯೋಗ್ರಾಫರು ತುಂಬ ಕಷ್ಟಪಡ್ತಿದ್ದಾರೆ ಪಾಪ, ಫೋಕಸ್ ಆಗ್ತಿಲ್ಲ ಇಲ್ಲಿ. ಏನ್ ಕೊಡ್ಬೇಕು ಅದನ್ನ ಕೊಡೋಗು. ಇಲ್ಲ ಬೆಡ್ ಬಂದ್ಬಿಟ್ಟಿದ್ದೀನಿ, ನಿಜ ಮರ್ತ್ ಬಂದ್ಬಿಟ್ಟಿದ್ದೀನಿ. ಬೆಳಗ್ಗೆ ಕೊಡ್ತೀನಿ, ನೆಕ್ಸ್ಟ್ ವ್ಲಾಗ್ ನೋಡಿ ಅದರ ಗಿಫ್ಟ್ ಏನು ಅಂತ ಗೊತ್ತಾಗುತ್ತೆ. ಇವನೇ ಅಣ್ಣ ಬ್ಲ್ಯಾಕ್ ಅಂಡ್ ವೈಟ್ ವಾಯ್ಸ್ ಇವಂದೇ ಅಲ್ಲ ಪ್ಲಾನು, ಮ್ಯಾಚ್ ಬಾಕ್ಸ್ ಇವಂದೇ ಪ್ಲಾನು ಬಿಟ್ಟು ಬಂದಿರೋದು. ಬ್ಲ್ಯಾಕ್ ಅಂಡ್ ವೈಟ್ ಇದೆ ಕಾಂಬಿನೇಷನ್. ಈಗ ವಾವ್, ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ. ಇದು ರಿಯಲ್ ಬರ್ತಡೇ. ಲೇ ಬಿಡೆ, ಬೇರೆ ನಮ್ಮ ಬರ್ತಡೇಗೆ ಆಗ್ತದೆ. ನೆಕ್ಸ್ಟ್ ವಿನಯ್ ಬರ್ತದೆ, ನಾನು ಬರ್ತದೆ. ವಾವ್, ಸೂಪರ್ ದೀಪ, ಸೂಪರ್. ಹ್ಞೂ ಪಾಪ ಆನಂದ್ ಅಣ್ಣಂಗೆ ಏನಣ್ಣ ಚಿನ್ನಾರಿ ಆದ್ರೂ ತುಂಬಿದ್ಯಾ, ದಮ್ ಕಟ್ಟಿ ಊದಿದ್ಯಾ, ಶೈನಿಂಗ್ ತುಂಬಬೇಕದ್ರೊಳಗೆ. ಹ್ಯಾಪಿ ಬರ್ತ್ಡೇ ಶನಾ.